ಪರೋಟ ತುಂಬ ಪ್ರಿಯ. ಆದರೆ ಇದು ಆಲೂ ಪರೋಟ ಅಲ್ಲ, ಇದು ಕಾಳು ಪರೋಟ. ಆದರೂ ಸ್ವಲ್ಪ ಆಲೂ ಜಸ್ಟ್ ಒಂದು ಕನ್ಸಿಸ್ಟೆನ್ಸಿಗೆ ಅಂತ. ಯಾಕಂದರೆ ಆಲೂ ಫುಲ್ಲು ಬಂದ್ಬಿಟ್ಟು ಕಾರ್ಬೋಹೈಡ್ರೇಟ್ಸ್ ಅಲ್ವಾ, ಹಾಗಾಗಿ ಈ ಕಾಳು ಬಂದ್ಬಿಟ್ಟು ಬರೀ ಪ್ರೋಟೀನ್ಸು. ಹಂಗಾಗಿ ಒಂಚೂರು ಹೈಡ್ರೇಟ್ಸ್ನ ಕಮ್ಮಿ ಮಾಡಬೇಕು, ಜೊತೆಗೆ ಆಲೂ ಪರೋಟ ತಿಂದಿರೋ ಫೀಲ್ ಕೂಡ ಇರಬೇಕು ಅನ್ನೋದಕ್ಕೆ ಈ ಕಾಳು ಪರೋಟ ಮಾಡಿರೋದು. ಈ ಕಾಳು ಪರೋಟದಲ್ಲಿ ಏನಿದು ಹಾಕಿರೋದು? ಇದು ಮಡಕೆ ಕಾಳು ಬೇಯಿಸ್ಬಿಟ್ಟು ಮಿಕ್ಸಿಯಲ್ಲೇ ಒಂದು ರನ್ ಮಾಡ್ಕೊಂಡಿರೋದು. ಇದು ಜಸ್ಟ್ ಒಂದೇ ಒಂದು ಆಲೂಗಡ್ಡೆ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ. ಓಕೆ, ದಟ್ಸ್ ಫೈನ್. ಸೊ ಅಂದರೆ ನೀನು ಈ ಕಾಳು ಪರೋಟ ಅಂದರೆ ಈ ಕಾಳು ಹಾಕದಿದ್ರೆ ಆಲೂನೇ ತುಂಬ ಹಾಕಬೇಕಾಗಿತ್ತಲ್ವಾ? ಹೌದು. ಈಗ ಬರೀ ಒಂದು ಹಾಲುನಲ್ಲಿ ಕೆಲಸ ಆಗುತ್ತೆ. ಸೊ ಹಾಗಾಗಿ ನಮ್ಮ ಟೋಟಲ್ ಕಾರ್ಬೋಹೈಡ್ರೇಟ್ನ ನಾವು ಒಂದು ಸ್ವಲ್ಪ ಲಿಮಿಟ್ ಮಾಡ್ದಂಗೆ ಆಗುತ್ತೆ. ಸೊ ಮೇಲಾಗಿ ಮಡಿಕೆ ಕಾಳು ಎಲ್ಲರಿಗೂ ಪ್ರಿಯ. ಅಂದರೆ ಮಡಿಕೆ ಕಾಳು ತುಂಬ ರುಚಿಯಾಗೂ ಇರುತ್ತೆ. ಹದವಾಗಿ ಕಲಿಸ್ಬಿಟ್ಟು ಮಿಕ್ಸ್ ಮಾಡಿ ಈ ಥರ ಎಲ್ಲ ಬಿಲ್ಲೆಗಳು ಮಾಡಿಕೊಂಡು ಈ ಥರ ಮೋದಕದ ಥರ ಕಲಿಸ್ಕೊಂಡು ಸರಿಯಾಗಿ ಒತ್ತಿ ಉದ್ದಿ ಚೆನ್ನಾಗಿ ಬೇಯಿಸಿದ ಮೇಲೆ ಈ ಮೆಂತ್ಯ ಚಟ್ನಿ ಜೊತೆ ಸ್ವಲ್ಪ ಮೊಸರು ಬೆರೆಸ್ಕೊಂಡು ಗಬಗಬ ಅಂತ ತಿಂತಾ ಇದ್ರೆ ಅಡಿಕೆ ಕಾಳು ಪರೋಟ ಜೊತೆಗೆ ಮೆಂತ್ಯ ಚಟ್ನಿ ಎಲ್ಲ ಸೇರಿ ತಾರುಣ್ಯ ಉಕ್ಕಿ ಬರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ. ಕಾಳು ಪರೋಟಗೆ ಜೈ.